ಶ್ರಾವಣ ಮಾಸದ ವಿಶೇಷ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆ. ಬಾಗಲಕೋಟೆ ಜಿಲ್ಲೆಯ ವಿದ್ಯಾಗಿರಿಯ 6ನೇ ಕ್ರಾಸ್ನಲ್ಲಿರುವ ಶ್ರೀ ಶಿವಗಿರೀಶ್ವರ ದೇವಾಲಯದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಭಕ್ತಿಪೂರ್ಣ ಪ್ರವಚನ ಮಾಲಿಕೆಯ ಉದ್ಘಾಟನೆ ಅದ್ಧೂರಿಯಾಗಿ ನಡೆಯಿತು. ಈ ವಿಶೇಷ ಸಂದರ್ಭದಲ್ಲಿ ಶ್ರೀಶೈಲ ಕರಿಶಂಕರಿ ಅವರ ಪವಿತ್ರ ಪ್ರವಚನದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರತಿದಿನ ಶ್ರಾವಣ ಮಾಸದ ಅವಧಿಯಲ್ಲಿ ಸಾಯಂಕಾಲ 5ರಿಂದ 6ರವರೆಗೆ ಶಿವಶರಣೆಯರ ಜೀವನ ದರ್ಶನ ಕುರಿತ ಪ್ರವಚನಗಳು ನಡೆಯಲಿವೆ. ಭಕ್ತರಿಗಾಗಿ ವರ್ತಿಸು ದಾರ್ಶನಿಕ ವಿಚಾರಗಳನ್ನು ಶ್ರೀ ಗುರುಗಳು ಹಂಚಿಕೊಳ್ಳಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಹಾಜರಿದ್ದ ಪ್ರಮುಖ ಗಣ್ಯರು ಜಿಎಂ ಚನ್ನಪ್ಪಗೌಡ್, ಬಸವರಾಜ್ ಬೆಂಬಲಗಿ, ವಿಜಿ ಮಠಪತಿ, ಗಲಗಲಿ ಶೆಟ್ಟರ್, ಸಿಜಿ ದೊಡ್ಡಮನಿ, ಎಸ್ಕೆ ಕಾಮ, ಸಂಗಮೇಶ್ ಲಾಯದಗುಂದಿ, ಶ್ರೀಧರ್ ಕುಟೋಜಿ, ಮಹಾಬಲೇಶ್ವರ್ ಕಳೆಗುಡ್ಡ, ಸಂಗಮೇಶ್ ಸಾತಿಹಾಳ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪವಿತ್ರ ಶ್ರಾವಣ ಮಾಸವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ. ಈ ಧಾರ್ಮಿಕ ಪರಂಪರೆಯ ಪ್ರವಚನ ಸರಣಿಯನ್ನು ತಪ್ಪದೇ ಅನುಭವಿಸಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧರ್ಮ ಮತ್ತು ಸಂಸ್ಕೃತಿಯ ಮಾರ್ಗದಲ್ಲಿ ಸಾಗೋಣ. ಶ್ರಾವಣ ಮಾಸದ ಸನ್ನಿವೇಶದಲ್ಲಿ ಶರಣರ ಜೀವನವನ್ನು ಅರಿತುಕೊಳ್ಳೋಣ. ವರದಿ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ನಿರ್ಮಲ ಶಕ್ತಿ ತಾಯಿ ಸುಮತಿ. ನಿರ್ಮಲ ಶಕ್ತಿ ಸುಮತಿಗಳ ಮಗಳು ಯಾರು? ಮಹಾದೇವಿ. ಮುಂದಾಕಿ ಅಕ್ಕ ಮೊದಲು ಮಹಾದೇವಿ ಹುಟ್ಟಿದ್ದೇವಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಎನ್ನುವಂತ ಒಂದು ಗ್ರಾಮದಲ್ಲಿ ಶಿಕಾರಕ್ಕೆ ಹೆಣ್ಮಗಳು. ಆಕೆ ಹುಟ್ಟಿದ್ದು ಚೈತ್ರ ಮಾಸದ ಗವನದ ಹುಣ್ಣಿಮೆ ದಿನ. ಅವತ್ತು ನಾವು ಜಯಂತಿ ಮಾಡ್ತೀವಿ. ಚೈತ್ರ ಮಾಸದ ಏಪ್ರಿಲ್ ಬರ್ತದೆ, ಏಪ್ರಿಲ್ ನಡ್ಕೊಂಡು ಬರ್ತದೆ. ಚೈತ್ರ ಮಾಸದ ದಾವನ ಹುಣ್ಣಿಮೆ ದಿನ ಜನ್ಮ ತಾಳ್ತಾಳ. ಅಮ್ಮ ಊರೊಳಗೆ ಒಬ್ಬ ರಾಜ ಇಲ್ಲ, ಕೌಶಿಕ ಮಹಾರಾಜ. ಕೌಶಿಕ ಮಹಾರಾಜ ಅವಾಗೆಲ್ಲ ಸಂಸ್ಥಾನಿಕರು, ಜಮಖಂಡಿ ಸಂಸ್ಥಾನಿಕರು, ರಾಮದುರ್ಗ ಸಂಸ್ಥಾನಿಕರು, ಮೈಸೂರು ಸಂಸ್ಥಾನಿಕರು, ಹೈದರಾಬಾದ್ ನಿಜಾಮ, ಸಣ್ಣ ಸಣ್ಣ ಸಂಸ್ಥಾನಿಕರು ಅಲ್ಲೆಲ್ಲ ರಾಜ್ಯಭಾರ ಮಾಡ್ತಿದ್ರು. ಅಂತರೊಳಗಪ್ಪ ಇವಾಗ ಕುಡುತಡಿ ಕೌಶಿಕ ರಾಜ. ಕನ್ನಡ ಸಂಕುಲದಲ್ಲಿ 250 ಶರಣರು ಆಗುವ, ಅದ್ರಾಗ 35 ಜನ ಮಹಿಳೆಯರಾದ ಶಿವಶರಣೆಯರು. ಗೃಹಿಣಿಯಾಗಿ, ತಾಯಿಯಾಗಿ, ದಾಸೋಹಿಯಾಗಿ ಅನೇಕ ಜನ ಶರಣಿಯರು ಆ ಕಲ್ಯಾಣ ಒಳಗೆ ಆ ಕ್ರಾಂತಿಯಲ್ಲಿ ಭಾಗವಹಿಸಿ ಆ ಕಲ್ಯಾಣಕ್ಕೆ ಕೊಂಡ ಹೆಸರು ತಂದಂತವರು ಬಸವಣ್ಣನವರೇ ಅಷ್ಟು ಮಹತ್ವವಾಗಿ ಶಿವಶರಣರು. ಯಾರ್ಯಾರಿದ್ರು ನನ್ನ ಕಡೆ ಇಷ್ಟ ತಂದಿನ ವೈರಾಗ್ಯನಿಗೆ ಅಕ್ರಮ ಅದೇ ಬರೀ ಹೆಸರು ಓದ್ತೀನಿ ನಾನು. 33 ಶರಣರ ಬಗ್ಗೆ ನಾವು ಮಾಹಿತಿ ಸಿಗತಿ. ನಾಳೆಯಿಂದ ನಾವು ಒಬ್ಬೊಬ್ಬ ಶರಣರ ಬಗ್ಗೆ ಹೇಳ್ಕೊಂಡು ಹೋಗೋದು. ಇವತ್ತು ಬರೀ ಅವ್ರ ಬರೀ ಹೆಸರು. ಮೊದಲಾಗಿ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ, ಎರಡನೇದಾಗಿ ವಚನ ಸಾಹಿತ್ಯ ರಕ್ಷಿಸಿದ ಕ್ರಾಂತಿ ಮಾತೆ ಅಕ್ಕ ನಾಗಮ್ಮ, ಮಹಾಮನೆಯ ಮಹಾತಾಯಿ ನೀಲಾಂಬಿಕೆ, ಲಿಂಗ ಸಮಾನತೆ ಸಾಗದ ಧೂಪದ ಗೊಗ್ಗವ್ವೆ, ಶರಣ ದಾಂಪತ್ಯ ಗೇಡ ದಾಸಿಮಯ್ಯ ದುಗ್ಗಳೆ, ಸತ್ಯನಿಷ್ಠೆಯ ಸತ್ಯಕ್ಕ, ಆಚಾರವೇ ಪ್ರಾಣವಾಗಿರಿಸಿಕೊಂಡ ಶರಣ ಅಕ್ಕಮ್ಮ, ಆದರ್ಶ ಶರಣ ದಂಪತಿ ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ, ಶರಣ ಮೋಳಿಗೆ ಮಾರಯ್ಯನ ಮಡದಿ ಮಹಾದೇವಿ, ನಿರ್ಭಯ ನಡೆದ ಕಾಲಕಣ್ಣಿಯ ಕಾಮಮ್ಮ, ಕಾಶ್ಮೀರದ ಅರಸನ ಸಹೋದರಿ ಗೋಂತಾದೇವಿ, ಅನುಭಾವಿ ಮುಕ್ತಾಯಕ, ಜಾತಿ ವ್ಯವಸ್ಥೆಗೆ ಸವಾಲೊಡ್ಡಿದ ಕಜರೆ ರೇವಮ್ಮ, ಸೂರ್ಯ ಸಂಕವ್ವೆ, ಭಾಷಿಕಾಯಕದ ಕಾಳವ್ವೆ, ಹುಲ್ಲಿಂಗಪದ್ದಿ ಪುಣ್ಯಶ್ರೀ ಕಾಳವ್ವೆ, ಶಿವಯೋಗಿ ಹಡಪದ ಲಿಂಗಮ್ಮ, ವೀರಶರಣಿ ಕಲ್ಯಾಣಮ್ಮ, ಆಚಾರ ಪತ್ನಿ ಗಂಗಾಂಬಿಕೆ, ಅನುಭಾವಿ ಶರಣೆ ವೀರಮ್ಮ, ಅನುಭಾವಿ ಶರಣೆ ರೇಚವ್ವೆ, ಶರಣೆ ಕೇತಲ ದೇವಿ, ಶರಣೆ ಅಮ್ಮುಗೆ ರಾಯಮ್ಮ,
ಕನ್ನಡಿ ಕಾಯಕದ ರೇವಮ್ಮ ಕಲೀಶ ಮಸಣದಿಂದ ಪುಣ್ಯತರಿಗೆ ಮಸಣಮ್ಮ ಶರಂಗ ಸುಕ್ಕಲೆ ರೇವಣ ಚಿತ್ತಯ್ಯಗಳ ಪುಣ್ಯಸ್ಥರು ರೇಖಮ್ಮ ರಾಯಸದ ಮಂಚನಗಳ ಪುಣ್ಯಸ್ಥರು ರಾಯಮ್ಮ ಶರಣಿ ಲಕ್ಷ್ಮೀದೇವಿ ವರದಾನಿ ಗುಡ್ಡಾವೆ ಗುಡ್ಡಾಪುರದ ದಾನಮ್ಮ ಎಡೆಮಠದ ನಾಗಿದೇವಗಳ ಪುಣ್ಯಶ್ರೀ ಮಸಣಮ್ಮ ಕದರಿಯ ಕಾಯಕದ ಕಾಳವೆ ಮತ್ತು ಬತ್ತಲೇಶ್ವರ ಹಾಗೂ ಅವರ ಪುಣ್ಯಶ್ರೀ ಗುಡ್ಡವೆ 33 ಶಿವಶರಣರ ಮಾಹಿತಿ ನಮ್ಗೆ ಹೇಳಿ ಬರೀ ಹೆಸರಂತೆ. ಅವರು ಯಾವೂರವರು, ಎಲ್ಲಿ ಅವರ ಜನ್ಮ ತಾಳಿದ್ರು, ಅವರ ತಂದೆ ತಾಯಿ ಯಾರು, ಅವರು ಕಲ್ಯಾಣಕ್ಕೆ ಯಾವಾಗ ಬಂದ್ರು, ಮತ್ತೆ ಅವರ ಮನೆಗೆ ಎಲ್ಲಿ ಹೋಗಿ ಅವ್ರ ಸಮಾಧಿ ಆಯ್ತು, ಅವ್ರು ಎಷ್ಟು ವಚನ ಬರೆದಾರ, ಆ ವಚನ ಅಂಕಿತ ನಾಮ ಏನು, ಎಲ್ಲವುಗಳನ್ನ ನಾವು ಒಂದೊಂದಾಗಿ ನಾಳೆಯಿಂದ ನಾವು ನೋಡೋಣ. ನೋಡಿ, 35 ಮಂದಿ ಶಿವಶರಣರಲ್ಲಿ 33 ಮಂದಿ ಬಗ್ಗೆ ನಿಮ್ಗೆ ಹೆಸರು, ಬರೇ ಹೆಸರು ಅಂದ್ರೆ ದೊಡ್ಡ ಕೆಲಸದ ಆ ಹೆಸರು ಶಿವಶರಣರು. ಸುಮ್ಮನೆ ಅವರ ಶರಣರ ಹೆಸರು ಬರೀ ಬಾಯ ಬಂದ್ರೆ ಸಾಕು ನಮ್ಮ ಜನ್ಮ ಪಾವನಕ್ಕೆ. ಈ ಎಲ್ಲಾ ಶಿವಶರಣರು ಯಾರಿಗಾಗಿ ಬಂದರು? ಬಸವಣ್ಣವರ ಒಂದು ಕಾರ್ಯಕ್ಕೆ ನಿಷ್ಠೆಗೆ ಮನಸ್ಸೋತು ಅವರೆಲ್ಲರೂ ಕಲ್ಯಾಣಕ್ಕೆ ಬಂದರು. ಕಾಶ್ಮೀರದ ಅರಸ ಮಹಾರಾಜ ಇದ್ದವ, ಗಂಡ ಹೆಂಡತಿ ರಾಜ್ಯವನ್ನು ತೊರೆದು ಕಲ್ಯಾಣಕ್ಕೆ ಬಂದು ಕತ್ತಿಗೆ ಕಡಿದು ಮಾರುವಂತ ಕಾಯಕ ಮಾಡಿ ಜಂಗಮ ದಾಸೋಹ ಮಾಡಿದ್ವು ನಮ್ಮ ಕಾಶ್ಮೀರದ ಅರಸ ಮುಳಿಗೆ ಮಾರಯ್ಯ ಮತ್ತು ಮಹಾದೇವಿ. ಇಂಥ ಅನೇಕ ಶೋಷಣೆ ಕೆಲವಟ್ಟ ನಮಗೆ ಗುರ್ತವ. ಅಕ್ಕ ಮಹಾದೇವಿ ಗೊತ್ತು ನಮಗೆ, ಬಸವಣ್ಣ ನಮ್ಮ ಮಾಡಿದ ನೀಲಾವಳಿ ಗೊತ್ತು ನಮಗೆ, ಬಸವಣ್ಣದ ಅಕ್ಕ ನಾಗಮ್ಮ ಗೊತ್ತು ನಮಗೆ. 3-4 ಮಂದಿ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ನೋಡ್ರಿ, ಸೂಳೆ ಸಂಕವೈದ ಒಬ್ಬ ಹೆಣ್ಮಗಳು ಆಕೆ ಶರಣೆ ಆದದ್ದು ಅಂದ್ರೆ ಸಮಾಜದ ವಿರುದ್ಧ ಈಸಿ ಶರಣ ಸಂಕೋಲದಲ್ಲಿ ವಚನ ರಚನೆ ಮಾಡಿ ದಾಸೋಹವನ್ನು ಕೈಗೊಂಡಂತಹ ಹೆಣ್ಮಕ್ಕಳು ಈ ಭೂಮಿ ಒಳಗೆ ಬಂದಾರ ಅನ್ನೋದಂದ ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ಆಗಲೇ ಕೆಲಸ ಹೇಳಿದರು, ಇಷ್ಟ ಸಾಲದು. ನೀವು ಅಕ್ಕ ತಂಗಿ ಎಡಕ್ಕಿದ್ದಕ್ಕಿ ಬಲಕ್ಕಿದ್ದಕ್ಕಿ ಮುಂದಿದ್ದಕ್ಕೆ ಹಿಂದಕ್ಕೆ ಅಕ್ಕ ಕೇಳ್ಕೊಂತ ಸ್ವಲ್ಪ ಗುಡಿಗೆ ಬರ್ರಿ ನೀವು ಹೇಳಿ ಎಲ್ಲರೂ ಬರ್ತಾರ. ಏನಾಗ್ತದ, ಈ ಸಾಮೂಹಿಕವಾಗಿ ನಾವು ಹಿಂಗ ಪ್ರವಚನವನ್ನು ಮಾಡುವ ಮೂಲಕ, ಸಾಮೂಹಿಕವಾಗಿ ಪ್ರವಚನವನ್ನು ಕೇಳುವ ಮೂಲಕ ನಮ್ಮಲ್ಲಿ ಆಧ್ಯಾತ್ಮಿಕ ಒಂದು ಶಕ್ತಿ ಜಾಗೃತಿ ಆಗ್ತದೆ, ಆಧ್ಯಾತ್ಮಿಕ ಸಂಪತ್ತು ನಮಗೆ ವೃದ್ಧಿ ಆಗ್ತದೆ. ಈ ಪುರಾಣ ಪ್ರವಚನ ಅನ್ನೋದನ್ನ ನಮ್ಮ ವೀರಶೈವ ಪರಂಪರೆ ಬಹಳ ದೊಡ್ಡ ಕೆಲಸ ಮಾಡ್ಯಾರ. ಹಿಂದಿನವರು ಬಹಳ ದೊಡ್ಡ ಕೆಲಸ ಮಾಡ್ಯಾರ. ಲಿಂಗಾನಂದ, ಮಾತೆ ಮಹಾದೇವಿ, ಬಂಧನ ಶಿವಯೋಗಿಗಳು, ಹಾನಿಗಳ ಕುಮಾರಸ್ವಾಮಿಗಳು, ನಿನ್ನೆ ಮನೆ ಇದ್ದಂತ ಬಿಳೂರಿನ ಮುರುಗೇಂದ್ರ ಮಹಾಸ್ವಾಮಿಗಳು, ಏನಂತ ಇಡೀ ಆಮೇಲೆ ಈಶ್ವರ ಮಂಡೂರವರು ಪ್ರವಚನ ಮಾಡಿ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತವರು ಮಹಾನುಭಾವರು. ಬಹಳ ದೊಡ್ಡ ಕೆಲಸ ಮಾಡ್ಯಾರ ಅವರಿಲ್ಲ. ಯಾಕಂದ್ರೆ ಒಂದು ಪುಸ್ತಕ ಓದೋದು ಬಹಳ ಕಷ್ಟದ, ಓದಿಕ್ ಆಗುದಿಲ್ಲ ನಮಗೆ. ಆದ್ರ ಅವ್ರೆಲ್ಲವನ್ನು ಓದಿ ಸಂಕ್ಷಿಪ್ತದಲ್ಲಿ ಏನ್ ಹೇಳ್ತಾರೆ ಒಂದು ತಾಸು, ಅದು ಬಹಳ ಮಹತ್ವವಾದದ್ದು. ಅದಕ್ಕ ಈ ಪ್ರವಚನಕ್ಕ ಒಂದು ದೊಡ್ಡ ಹಿನ್ನೆಲೆ ಅದ. ಏನು ಪುರಾಣ ಪ್ರವಚನ? ಪುರಾಣ ಅಂತ ಹೋಗಿಲ್ಲ. ಪುರಾಣ ಅಂದ್ರೆ ಒಬ್ಬ ವ್ಯಕ್ತಿ ಚಿತ್ರ ಇರ್ತದೆ. ಪುರಾಣ ಅಂದ್ರೆ ಒಬ್ಬ ವ್ಯಕ್ತಿ, ಅದು ಡಾಕ್ಟರ್ ದಾಮನ್ ಇರ್ಬೋದು, ಗುರುಬಸವ ಮಹಾಸ್ವಾಮಿ ಇರ್ಬೋದು, ಆನಂದ ಕುಮಾರಸ್ವಾಮಿ ಇರ್ಬೋದು, ಒಬ್ಬ ವ್ಯಕ್ತಿಯ ಕಥೆಯನ್ನೇ ಹೇಳ್ತದೆ. ಪ್ರವಚನ ಅಂದ್ರೆ ಏನು ಪ್ರವಚನ? ಪ್ರವಚನ. ಪರ ಅಂದ್ರೆ ಪಾರಮಾರ್ಥ. ಅಂದ್ರೆ ಲೌಕಿಕವನ್ನು ಬಿಟ್ಟದ್ದು, ಲೌಕಿಕ